Hi everyone, welcome back to Learn Easily channel. Philip Larkin's Next Please poem, Kannada short summary for you. ಫಿಲಿಪ್ ಲಾರ್ಕಿನ್ ರವರು ಬರೆದಿರುವಂತಹ ನೆಕ್ಸ್ಟ್ ಪ್ಲೀಸ್ ಈ ಪದ್ಯದ ಕನ್ನಡ ಒಂದು ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶ ಈ ವಿಡಿಯೋದಲ್ಲಿ ನಿಮಗಾಗಿ ನೀಡಲಿದ್ದೇನೆ. ಇಲ್ಲಿ ದ ಪೊಯಮ್ ನೇಮ್ ನೆಕ್ಸ್ಟ್ ಪ್ಲೀಸ್, ಮುಂದೇನು ಅಂತಕ್ಕಂತಹ ಈ ಒಂದು ಪೊಯಮ್ ನಮ್ಮ ಭವಿಷ್ಯದಲ್ಲಿ ಏನು ಅಂತಕ್ಕಂಥದನ್ನ ಸೂಚಿಸುತ್ತೆ. ಇಲ್ಲಿ ಫಿಲಿಪ್ ಲಾರ್ಕಿನ್ ರವರು ಆ ಭವಿಷ್ಯದ ಬಗ್ಗೆ ಈ ಪದ್ಯವನ್ನ ಬರೆದಿದ್ದಾರೆ. ಪ್ರತಿಯೊಬ್ಬರು ಹೇಗೆ ನಾವು ನಾಳೆ ಏನು ನಮ್ಮ ಫ್ಯೂಚರ್ನಲ್ಲಿ ಬಗ್ಗೆ ಹೇಗೆ ಯೋಚನೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗಿದ್ದಾರೆ. ಇಲ್ಲಿ ಮೊದಲಿಗೆ ಕವಿ ಹೇಳ್ತಾರೆ, ನಾವೆಲ್ಲರೂ ಪ್ರತಿಯೊಬ್ಬರೂ ಸಹ ಬಹಳ ಉತ್ಸಾಹದಿಂದ ಫ್ಯೂಚರಲ್ಲಿ ಏನಾಗತ್ತೆ, ನಮ್ಮ ಫ್ಯೂಚರ್ನ ಬಗ್ಗೆ ನಾವು ಕಾಯ್ತಾ ಇರ್ತೀವಿ. ಮತ್ತೆ ನಮ್ಮ ಫ್ಯೂಚರ್ನಲ್ಲಿ ಹೇಗಾಗ್ಬಹುದು, ನಾಳೆ ಹೇಗೆ ಬರಬಹುದು, ನಮಗೆ ನಾಳೆ ಚೆನ್ನಾಗಿರುತ್ತೆ ಅಥವಾ ನಾಳೆ ಅಂತಕ್ಕಂಥದ್ದು ನಮಗೆ ಏನು ತರುತ್ತೆ, ಅಥವಾ ನಮ್ಮ ಫ್ಯೂಚರ್ ನಮಗಾಗಿ ಏನಾದರೂ ಹೊಸತನವನ್ನು ತರುತ್ತಾ, ಒಳ್ಳೆಯ ಕೆಲಸಗಳಾಗುತ್ತಾ ಅಂತಕ್ಕಂಥದ್ದಕ್ಕೆ ನಾವೆಲ್ಲರೂ ಸಹ ಕಾಯ್ತಾ ಇರ್ತೀವಿ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಸೊ ಅದಕ್ಕೆ ಅವರು ಹೇಳ್ತಾರೆ ಇದೊಂದು ಬ್ಯಾಡ್ ಹ್ಯಾಬಿಟ್ ಅಂತ. ಅಂದ್ರೆ ನಾಳೆ ಏನಾಗ್ಬೋದು, ನಾಳೆ ನನಗೆ ಒಳ್ಳೇದಾಗತ್ತೆ, ನಾಳೆ ನನಗೆ ದುಡ್ಡು ಬರ್ಬೋದು ಅಂದ್ರೆ ನಮ್ಮ ಫ್ಯೂಚರ್ನ ಬಗ್ಗೆ ನಾವು ಏನು ಈಗರ್ ಆಗಿ ವೆಯ್ಟ್ ಮಾಡಿ ಕಾಯ್ತೀವಿ, ಇದು ಒಂದು ಬ್ಯಾಡ್ ಹ್ಯಾಬಿಟ್ ಆಗಿರುತ್ತೆ. ಏಕಪ್ಪ ಅಂದ್ರೆ ಇಲ್ಲಿ ನಾವು ಅಂದುಕೊಂಡ ಹಾಗೆ ಯಾವುದು ಸಹ ಅಷ್ಟು ಸುಲಭವಾಗಿ ನಮ್ಮ ಫ್ಯೂಚರ್ ಥಿಂಗ್ಸ್ ಬರೋದಿಲ್ಲ. ಯಾಕಂದ್ರೆ ನಾವು ಈಗಾಗಲೇ ಲಾಂಗ್ ಬಿಫೋರ್ ವಿ ಸಿ ಎನಿ ಸೈನ್ ಆಫ್ ದೆಮ್, ಯಾಕಂದ್ರೆ ನಾವು ಹಿಂದೆ ಒಂದು ಹಲವಾರು ವರ್ಷಗಳ ಹಿಂದೆ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಫ್ಯೂಚರಲ್ಲಿ ಏನಾಗಬಹುದು, ಏನಾಗ್ತೇವೆ ಅಂತಕ್ಕಂಥದ್ದನ್ನ ನಾವು ಏನು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ ಅದು ಯಾವುದೂ ಸಹ ಸರಿಯಾಗಿ ನಡೆಯೋದಿಲ್ಲ. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ನಾವೊಂದು ಊಹಾಲೋಕದಲ್ಲಿ ಇರ್ತೀವಿ, ಇಮ್ಯಾಜಿನೇಷನ್ ಅಲ್ಲಿ ಇರ್ತೀವಿ, ದಟ್ ಸಮಥಿಂಗ್ ನೆಕ್ಸ್ಟ್ ಕಮಿಂಗ್, ಸಮಥಿಂಗ್ ನ್ಯೂ, ನಮ್ಮ ಲೈಫಲ್ಲಿ ಹೊಸದು ನಾಳೆ ಏನೋ ಬರುತ್ತೆ, ಅದು ಹೊಸತನವನ್ನು ತರುತ್ತೆ ಅಂತಕ್ಕಂತಹ ಒಂದು ಇಮ್ಯಾಜಿನೇಷನ್ ಅಲ್ಲೇ ನಾವು ನಮ್ಮ ಫ್ಯೂಚರ್ನ ಬಗ್ಗೆ ಆಸೆಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಇನ್ನು ಕವಿ ಹೇಳ್ತಾರೆ, ನಮ್ಮ ನಿರೀಕ್ಷೆಗಳು, ನಮ್ಮ ಒಂದು ನಿರೀಕ್ಷೆಯೇ ಬೇಳೆಯ ತರ ಇರುತ್ತೆ. ನಮ್ಮ ಫ್ಯೂಚರ್ನ ಬಗ್ಗೆ, ನಾಳೆಯ ಬಗ್ಗೆ ಹಲವಾರು ನಿರೀಕ್ಷೆಗಳ ಒಂದು ಉತ್ಸಾಹದಲ್ಲಿ ನಾವು ಇರ್ತೀವಿ. ಆದರೆ ಆ ನಿರೀಕ್ಷೆ, ಆ ಉತ್ಸಾಹಗಳು ನಮ್ಮನ್ನ ಪಾಯಿಂಟ್ಲೆಸ್ ಕಂಪ್ಲೇನಿಂಗ್ಗೆ ತಗೊಂಡೋಗುತ್ತೆ. ಅಂದ್ರೆ ನಾವು ಹಲವಾರು ಮುಂದಿನ ದಿನಗಳಲ್ಲಿ ಈಗ ಆಗಬಹುದು ಅಂದ್ಕೊಳ್ತೀವಿ, ಅದು ಆಗದೆ ಇದ್ದಾಗ ಆಗ್ಲಿಲ್ವಲ್ಲ ಅನ್ನೋ ಒಂದು ಕಂಪ್ಲೇಂಟ್ಸ್ಗೆ ಅದು ನಮ್ಮನ್ನ ತಗೊಂಡು ಹೋಗುತ್ತೆ ಅಂತಕ್ಕಂತ ಒಂದು ಮಾತನ್ನ ಇವರು ಹೇಳ್ತಾರೆ. ಹಾಗೆ ಈ ಒಂದು ಫ್ಯೂಚರ್ನ ಬಗ್ಗೆ ನಿರೀಕ್ಷೆ ಮಾಡ್ತಕ್ಕಂಥದ್ದು ಹೇಗಿರುತ್ತಪ್ಪ ಅಂದ್ರೆ, ಒಂದು ಶಿಪ್ಗಾಗಿ ವೇಟ್ ಮಾಡಿದ ಹಾಗೆ. ಒಂದು ಸಮುದ್ರದಲ್ಲಿ ಶಿಪ್ ಬರ್ತಾ ಇದೆ, ಆ ಶಿಪ್ ಏನೋ ನಮಗಾಗಿ ಹೊತ್ತು ತರ್ತಾ ಇದೆ, ನಮಗ ಭವಿಷ್ಯ ಒಂದು ಉತ್ತಮವಾಗಿರುತ್ತೆ ಅಂತಕ್ಕಂಥ ಹಾಗೆ ನಾವು ಅದರ ನಿರೀಕ್ಷೆಯಲ್ಲಿ ಇರುವ ಹಾಗೆ ನಮ್ಮ ಭವಿಷ್ಯ ಅಂತಕ್ಕಂಥದ್ದನ್ನ ಅಲ್ಲಿ ಅವರು ಹೇಳ್ತಾರೆ. ಯಾಕಂದ್ರೆ ಆ ಶಿಪ್ ಅಂತಕ್ಕಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಸಮುದ್ರದಲ್ಲಿ ಬರ್ತಾ ಇದೆ ಅಂದಾಗ ಬಂದ್ಬಿಟ್ಟು ಈಗಲೇ ಬರಲಿ ಅಥವಾ ನಾಳೆನೇ ಬರಲಿ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇರ್ತೀವಿ. ಆದ್ರೆ ಆ ಶಿಪ್ ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆಯ ಹಾಗೆ ಬರೋದಿಲ್ಲ, ಅದು ತುಂಬಾ ಸ್ಲೋ ಆಗಿ ಬರುತ್ತೆ. ಅಲ್ಲಿ ನಾವು ಹಾರ್ಬರ್ನಲ್ಲಿ ನಿಂತು ನಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರಾಮಿಸ್ಗಳಿಗಾಗಿ ಕಾಯ್ತಾ ಇರ್ತೀವಿ. ಸ್ಪಾರ್ಕ್ಲಿಂಗ್ ಆರ್ಮಡಾ ಆಫ್ ಪ್ರಾಮಿಸಸ್, ಆ ಭವಿಷ್ಯ ಅಂತಕ್ಕಂಥದ್ದು, ಆ ಶಿಪ್ ಅಂತಕ್ಕಂಥದ್ದು ಏನೋ ನಮ್ಮ ಒಂದು ಪ್ರಾಮಿಸಸ್, ಹೋಪ್ಸ್ನೆಲ್ಲವನ್ನ ನಿಜ ಮಾಡುತ್ತೆ ಅಂತಕ್ಕಂಥ ಒಂದು ಹೋಪಲ್ಲಿ ನಾವಿರ್ತೀವಿ. ಬಟ್ ಅದು ಬಂದಾಗ ನಮಗೆ ಯಾವುದೇ ರೀತಿ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಅಲ್ಲಿ ಬಂದಾಗ ಅದು ಸೇಮ್ ಶಿಪ್ ಆಗಿರುತ್ತೆ, ಎಲ್ಲವೂ ನಾವು ಪ್ರತಿದಿನ ನೋಡಿದ ಶಿಪ್ಗಳ ಹಾಗೆ ಇರುತ್ತೆ, ಅದು ಸಹ ಬಂದು ಹೊರಟೋಗುತ್ತೆ. ಲೈಕ್ ಅವರ್ ಪ್ರೆಸೆಂಟ್, ಈಗ ಏನು ಇವತ್ತು ನಾವು ನಿಂತಿರ್ತೀವಿ, ನಾಳೆಯ ಬಗ್ಗೆ ಯೋಚನೆ ಮಾಡ್ತೀವಿ, ನಾಳೆ ಬಂದಾಗ ಅದು ಸೇಮ್ ಪ್ರೆಸೆಂಟ್ ಆಗ್ಬಿಟ್ಟಿರುತ್ತೆ, ಅಷ್ಟು ನಾವು ಅಂದುಕೊಂಡ ಹಾಗೆ ಅದು ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಆ ಶಿಪ್ ಅಂತಕ್ಕಂಥದ್ದು ನಮ್ಮ ಬಳಿ ಸೇರಿದಾಗ ನಾವು ಏನೋ ಬಂದಿದೆ ಅಂದ್ಕೊಳ್ತೀವಿ, ಆದ್ರೆ ಆ ಶಿಪ್ ನಮ್ಮನ್ನ ಬಿಟ್ಟು ಮುಂದೆ ಹೊರಟೋಗ್ತಾ ಇರುತ್ತೆ. ಅದು ನಮ್ಮನ್ನ ಒಂದು ಡಿಸಪಾಯಿಂಟ್ಮೆಂಟ್, ಒಂದು ಸ್ಟೇಜ್ಗೆ ನಮ್ಮನ್ನ ಅದು ಕರ್ಕೊಂಡೋಗುತ್ತೆ. ಆ ಪ್ರತಿಯೊಂದು ಸಹ ನಾವು ಏನೋ ಒಂದು ಬರ್ತಾ ಇದೆ ನಮಗೆ ಫ್ಯೂಚರ್ ಅಂತಕ್ಕಂಥ ಹೋಪಲ್ಲಿ ಇರ್ತೀವಿ. ಅದು ಒಂದು ಹಾರ್ಬರ್ಗೆ ಬರುವ ಶಿಪ್ನ ಹಾಗೆ ಆ ಫ್ಯೂಚರ್ ಬರುತ್ತೆ, ಆದ್ರೆ ಅದು ನಿಲ್ಲೋದಿಲ್ಲ, ಹೊರಟೋಗುತ್ತೆ. ಹಾಗೆ ಆ ಶಿಪ್ ಹೇಗೆ ಹೊರಟೋಗುತ್ತೆ, ನಮ್ಮ ಫ್ಯೂಚರ್ ಸಹ ನಮ್ಮಿಂದ ಹೊರಟೋಗುತ್ತೆ. ಆ ಫ್ಯೂಚರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಆಗುತ್ತೆ ಅಂತಕ್ಕಂಥ ವಿಷಯವನ್ನ ಹೇಳ್ತಾರೆ. ಆದ್ರೂ ಸಹ
ನಾವು ಏನು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತೀವಿ, ನಮಗೆ ಆ ಒಂದು ಫ್ಯೂಚರ್ ಏನನ್ನು ತರುತ್ತೆ, ವಾಟ್ ದ ಫ್ಯೂಚರ್ ಬ್ರಿಂಗ್ಸಸ್, ನಮಗೆ ಏನು ತರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸನ್ನು ನಾವು ಇಟ್ಕೊಂಡಿರ್ತೀವಿ, ಆ ಫ್ಯೂಚರ್ ಅಂತಕ್ಕಂಥದ್ದು ನಮಗೆ ಅದನ್ನು ಪ್ರೊವೈಡ್ ಮಾಡೋದಿಲ್ಲ. ಆದರೂ ವಿ ಆರ್ ಸರ್ಚ್ ಫಾರ್, ನಾವು ಆದರೂ ಸಹ ಅದರ ಸರ್ಚಲ್ಲಿರ್ತೀವಿ, ಭವಿಷ್ಯದ ಒಂದು ಹುಡುಕಾಟದಲ್ಲೇ ನಾವು ಇರ್ತೇವೆ. ಇನ್ನು 4ನೇ ಪ್ಯಾರಾದಲ್ಲಿ ಬಂದಾಗ ಆ ಶಿಪ್ ಅಂತಕ್ಕಂಥದ್ದು ನಮಗಾಗಿ ಏನೋ ಒಂದು ಪ್ರಾಮಿಸ್ಗಳನ್ನು, ನಮಗೆ ಬೇಕಾಗಿರ್ತಕ್ಕಂಥದ್ದನ್ನ ಒತ್ತು ತಂದಿರುತ್ತೆ. ಆದರೆ ಅವು ನಮ್ಮ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡಿರೋದಿಲ್ಲ. ನಾಳೆ ನನಗೆ ಇಂತಹ ಒಂದು ಏನೋ ಒಂದು ಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ನಾಳೆ ಬಂದಿದೆ, ಆದರೆ ನಾವು ಅಂದುಕೊಂಡದ್ದು ನಮಗೆ ತಂದಿರೋದಿಲ್ಲ. ಅದು ತನ್ನದೇ ಆಗಿರ್ತಕ್ಕಂತಹ ಕೆಲವು ಬೇಕಾಗಿರ್ತಕ್ಕಂಥದ್ದನ್ನ ತಂದಿರುತ್ತೆ. ಅದು ನಮ್ಮನ್ನ ಒಂದು ಅಸಹಾಯಕತೆಗೆ ಅಥವಾ ಒಂದು ನಿರಾಸೆಗೆ ದೂಡುತ್ತೆ. ಬಟ್ ರಿಯಾಲಿಟಿ ನೆವರ್ ಕ್ವಿಟ್ಸ್, ಲೈವ್ ಅಪ್ ಟು ಆಲ್ ಅವರ್ ಫಾಂಡೆಸ್ಟ್ ಹೋಪ್ಸ್ ಆ್ಯಂಡ್ ಆಂಬಿಷನ್ಸ್. ಆದರೆ ಅದೇ ರಿಯಾಲಿಟಿ, ಆ ಫ್ಯೂಚರ್ ಅಂತಕ್ಕಂಥದ್ದು ಏನು ಬರುತ್ತೆ, ನಮ್ಮ ಒಂದು ಆಸೆ ಆಂಬಿಷನ್ಸ್ಗೆ ತಕ್ಕಂಗೆ ಅದು ಇರೋದಿಲ್ಲ, ಅದರ ಹಾಗೆ ಅದು ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಸೊ ನಾವೆಲ್ಲರೂ ಎಕ್ಸೈಟೆಡ್ ಆಗಿ ಫ್ಯೂಚರಲ್ಲಿ ಏನೋ ಒಂದು ಚೆಕ್ ಅಂತ ಆಗಬೇಕು ಅಂದ್ಕೊಂಡಿರ್ತೀವಿ, ಆದರೆ ಆ ಫ್ಯೂಚರ್ ಅಂತಕ್ಕಂಥದ್ದು ನಮಗೆ ಪ್ರೆಸೆಂಟ್ ಆಗಿಬಿಟ್ಟಿರುತ್ತೆ. ಸೊ ಅದು ನಮ್ಮ ಒಂದು ಇಟ್ ಫೇಡ್ಸ್ ಟು ಮೆಮೊರಿ ಇನ್ ದ ಫಾಸ್ಟ್. ಆ ಫ್ಯೂಚರ್ ಅಂತಕ್ಕಂಥದ್ದು ನಮ್ಮ ಭೂತಕಾಲಕ್ಕೆ ಹೊರಟೋಗಿರುತ್ತೆ. ದ ಶಿಪ್ ಇಟ್ ಸೆಲ್ಫ್ ನೆವರ್ ಆಂಕರ್ಸ್, ನೋ ಸೂನರ್ ಡಸ್ ಇಟ್ ಅಪ್ರೋಚ್ ದೆನ್ ಇಟ್ ಪಾಸಸ್ ಬೈ ಕಂಪ್ಲೀಟ್ಲಿ. ಹೇಗೆ ಒಂದು ಶಿಪ್ ಅಂತಕ್ಕಂಥದ್ದು ಹಾರ್ಬರ್ಗೆ ಬರುತ್ತೆ, ಅದು ಆಂಕರ್ ಹಾಕಿ ಅಲ್ಲಿ ನಿಲ್ಲೋದಿಲ್ಲ. ಅಂದರೆ ಆ ಫ್ಯೂಚರ್ ಅಂತಕ್ಕಂಥದ್ದು ಆ ಹಾರ್ಬರ್ಗೆ ಬರುತ್ತೆ ಅಂದಾಗ ನಮ್ಮ ಬಳಿ ಬರುತ್ತೆ, ಹಾಗೆ ಅದು ನಮ್ಮನ್ನು ಸಾಗಿ ಮುಂದೆ ಹೊರಟೋಗುತ್ತೆ ಅಂತಕ್ಕಂಥದ್ದನ್ನ ಆ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ 5th ಸ್ಟ್ಯಾನ್ಸಾಗೆ ಬಂದಾಗ ಅಲ್ಲಿ ಬರ್ತಕ್ಕಂತಹ ಒಂದು ಆ ಫ್ಯೂಚರ್ ಅಂತಕ್ಕಂಥದ್ದು ನಮಗೆ ಹಲವಾರು ಡಿಸ್ಟ್ರಕ್ಷನ್ಸ್ ಅನ್ನ ತರಬಹುದು. ಅದು ನಮಗೆ ಕೆಲವು ಡಿಸಪಾಯಿಂಟ್ಮೆಂಟ್ಸ್ ಅನ್ನು ಸಹ ತರಬಹುದು. ಅನ್ಲೋಡಿಂಗ್ ಅವರ್ ಗುಡ್ ಥಿಂಗ್ಸ್ ಇನ್ ಟು ಅವರ್ ಲೈಫ್ಸ್, ಈಚ್ ಶಿಪ್ ಲೀವ್ಸ್ ಅಸ್ ಎಂಬಿಟರ್ಡ್. ಆ ಬರ್ತಕ್ಕಂತಹ ಪ್ರತಿಯೊಂದು ಶಿಪ್ ನಮಗೆ ನಮ್ಮ ಒಂದು ಗುಡ್ ಥಿಂಗ್ಸ್ ಅನ್ನ ನಮ್ಮ ಲೈಫ್ ನಲ್ಲಿ ಅನ್ಲೋಡ್ ಮಾಡಿ ಅದು ನಮ್ಮಿಂದ ಕಹಿ ಅನುಭವಗಳನ್ನು ಕೊಟ್ಟು ಸಹ ಹೊರಟೋಗ್ಬೋದು. ವಿ ವೈಟ್ ಲಾಂಗ್ ಅಂಡ್ ಡಿವೋಟ್ಲಿ ಫಾರ್ ದ ಗುಡ್ ಥಿಂಗ್ಸ್, ಬಿಲೀವಿಂಗ್ ದಟ್ ವಿ ಆರ್ ಡಿಸರ್ವಿಂಗ್ ದೆಮ್. ಆದ್ರೆ ನಾವೇನ್ ಮಾಡ್ತೀವಿ, ಬರ್ತಕ್ಕಂತಹ ಆ ಕೆಲವು ಏನು ಗುಡ್ ಥಿಂಗ್ಸ್ ಇದೆ ಅದನ್ನ ನಾವು ತಗೊಳ್ಳೋದಿಲ್ಲ. ವಿ ಆರ್ ವೇಟಿಂಗ್ ಫಾರ್ ವಾಟ್ ವಿ ಆರ್ ಡಿಸರ್ವ್. ನಾವು ಏನು ಅಂದುಕೊಂಡಿರ್ತೀವಿ ಅವೇ ಬರಬೇಕು ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ನಾವು ಅದಕ್ಕಾಗಿ ಅಂದರೆ ಆ ಭವಿಷ್ಯಕ್ಕಾಗಿ, ಆ ಫ್ಯೂಚರ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಅವರ್ ಹೋಪ್ಸ್ ಆಫನ್ ಕ್ಲಾಶ್ ವಿತ್ ರಿಯಾಲಿಟಿ. ಆದರೆ ನಮ್ಮ ನಂಬಿಕೆಗಳು ರಿಯಾಲಿಟಿಯ ಜೊತೆ ಕ್ಲಾಶ್ ಆಗುತ್ತೆ. ನಾವು ಅಂದುಕೊಂಡಿರ್ತಕ್ಕಂಥ ಒಂದು ವಿಷಯಗಳು ಆ ಫ್ಯೂಚರ್ನಲ್ಲಿ ಬರೋದಿಲ್ಲ, ರಿಯಾಲಿಟಿ ಸೇಮ್ ಆಗಿ ಇರುತ್ತೆ. ನಮ್ಮ ಎಲ್ಲವೂ ಹೋಪ್ಸ್ ಸಹ ವೇಯ್ನ್, ಅದು ಒಂದು ರೀತಿ ನಾಶ ಆದಂತೆ ಆಗ್ತಾ ಇರುತ್ತೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ ಫಿಲಿಪ್ಸ್ ಲಾರ್ಕಿನ್ ಅವರು ಹೇಳ್ತಾರೆ, ಈಸ್ ಮೆನ್ಷನ್ಡ್ ಓನ್ಲಿ ಒನ್ ಶಿಪ್ ಹೆಡಿಂಗ್ ಫಾರ್ ಅಸ್. ಆದ್ರೆ ನಮಗಾಗಿ ಒಂದು ಶಿಪ್ ಮಾತ್ರ ಹೆಡಿಂಗ್ ಆಗ್ತಾ ಇದೆ, ಮೀನ್ಸ್ ನಮ್ಮ ಕಡೆಗೆ ಬರ್ತಾ ಇದೆ. ಭವಿಷ್ಯದಲ್ಲಿ ನಮಗಾಗಿ ಒಂದು ಶಿಪ್ ಬರ್ತಾ ಇದೆ. ಇಟ್ ಈಸ್ ಇನ್ ಬ್ಲಾಕ್ ಕಲರ್, ಅದು ಒಂದು ಕಪ್ಪು ಬಣ್ಣದ ಶಿಪ್ ಆಗಿದೆ. ಆಸ್ ಇಟ್ ಅಪ್ರೋಚಸ್, ಅದು ನಮ್ಮ ಬಳಿಗೆ ಬಂದಾಗ ವಿ ಕ್ಯಾನ್ ಸಿ ಇಟ್ ಟೋಯಿಂಗ್ ಎ ಹ್ಯೂಜ್. ಅಂದ್ರೆ ಆ ಶಿಪ್ ನಮ್ಮ ಬಳಿಗೆ ಬಂತು ಅಂದ್ರೆ ಅದು ನಮ್ಮಲ್ಲಿ ತುಂಬಾವನ್ನ ನಮ್ಮಿಂದ ತೆಗೆದುಕೊಂಡು ಹೊರಟೋಗ್ಬಿಡುತ್ತೆ. ದೆನ್ ಇಟ್ ಬಿಕಮ್ಸ್ ಎ ಬರ್ಡ್ಲೆಸ್ ಸೈಲೆನ್ಸ್, ನಿಶ್ಶಬ್ದವಾಗಿಬಿಡುತ್ತೆ. ಆ ಬ್ಲಾಕ್ ಕಲರ್ ಒಂದು ಶಿಪ್ ಬರ್ತಾ ಇದೆ, ಒಂದು ಫ್ಯೂಚರ್ ಬರ್ತಾ ಇದೆ, ಅದು ಬಂತಂದ್ರೆ ವಿ ಕ್ಯಾನ್ ಸಿ ಇಟ್ ಟೋಯಿಂಗ್ ಎ ಹ್ಯೂಜ್. ಟೋಯಿಂಗ್ ಅಂದ್ರೆ ತಗೊಂಡೋಗೋದು, ನಮ್ಮಿಂದ ಬಹಳಷ್ಟನ್ನು ತಗೊಂಡೋಗ್ಬಿಡುತ್ತೆ. ಅಂಡ್ ಇಟ್ ಬಿಕಮ್ಸ್ ಸೈಲೆನ್ಸ್, ಟೋಟಲಿ ನಿಶ್ಶಬ್ದವಾಗಿಬಿಡ್ತೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಆ ಫಿಲಿಪ್ ಲಾರ್ಕಿನ್ ರವರು ಹೇಳ್ತಾ ಇರ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂತಹ ಒಂದು ಆ ಬ್ಲಾಕ್ ಶಿಪ್ ಯಾವ್ದಪ್ಪ ಅಂದ್ರೆ ದ ಡೆತ್, ದ ಫ್ಯೂಚರ್. ಮುಂದೆ ಬರ್ತಕ್ಕಂತಹ ಫ್ಯೂಚರ್ ಅಲ್ಲಿ ಇರ್ತಕ್ಕಂತಹ ಅತಿ ದೊಡ್ಡ ಶಿಪ್ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂತಹ ಒಂದು ಫ್ಯೂಚರ್ ಅಂದಾಗ ದಟ್ ಈಸ್ ದ ಡೆತ್. ಆ ಡೆತ್ ಅಂತಕ್ಕಂಥದ್ದು ನಮ್ಮ ಫ್ಯೂಚರ್ ಅಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ಕವಿ ಈ ಪದ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್ ಕಮ್ಸ್ ಆರ್ ನೆಕ್ಸ್ಟ್ ಪ್ಲೀಸ್. ಪ್ರತಿದಿನ ನಾವು ಏನು ನೆಕ್ಸ್ಟ್ ಪ್ಲೀಸ್ ಫ್ಯೂಚರ್ನ ಬಗ್ಗೆ ಕಾಯ್ತೀವಿ, ಆ ಫ್ಯೂಚರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾವೇನಂತ ನಮ್ಮ ಹೋಪ್ಸ್ ಆಗಲಿ, ನಮ್ಮ ಆಂಬಿಷನ್ಸ್ ಆಗಲಿ, ಅಥವಾ ನಮ್ಮ ಡಿಸೈರ್ಸ್ ಆಗಲಿ, ಅಥವಾ ನಾವು ಏನು ಡಿಸರ್ವ್ ಮಾಡ್ಕೊಂಡಿರ್ತೀವಿ ಫ್ಯೂಚರಲ್ಲಿ ಆಗುತ್ತೆ ಅಂತ, ಅವೆಲ್ಲವೂ ರಿಯಾಲಿಟಿಗೆ ಬಂದಾಗ ಪ್ರೆಸೆಂಟಲ್ಲಿ ಪ್ರತಿದಿನದ ಹಾಗೇ ಇರುತ್ತೆ. ಕೆಲವು ಬರ್ತಕ್ಕಂತಹ ಗುಡ್ ಥಿಂಗ್ಸನ್ನು ನಾವು ಅಲ್ಲಿ ಅನ್ಲೋಡ್ ಮಾಡ್ಕೊಳ್ಳೋದಿಲ್ಲ. ನಮ್ಮದೇ ಆಗಿರ್ತಕ್ಕಂತಹ ಒಂದು
ಬಿಲೀವ್ ನಂಬಿಕೆಯಲ್ಲಿರ್ತೀವಿ, ನಮ್ಗೆ ಇನ್ನೊಂದು ನಾವು ಬೇರೆದನ್ನ ಬಯಸ್ತಾ ಅದನ್ನೆಲ್ಲ ಕಳ್ಕೊಳ್ತಾ ಇರ್ತೀವಿ. ಆ ಬರ್ತಕ್ಕಂಥ ಫ್ಯೂಚರ್ ಪ್ರೆಸೆಂಟ್ ಆಗಿ ಮತ್ತೆ ಪಾಸ್ಟ್ ಆಗಿ ಹೊರಟೋಗುತ್ತೆ ಅಂತ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇದು ಕನ್ನಡ ಒಂದು ಸರಳ ಸಾರಾಂಶ ನೆಕ್ಸ್ಟ್ ಪ್ಲೀಸ್ನ ಪೊಯಮ್ದು. ಹಾಗೆ ಈ PDF ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಈ ಪೊಯಮ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ಸಮರಿ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.